ನರಸೀಪುರ ಪಟ್ಟಣದ ಕೆಎಸ್ಐಸಿ ಆವರಣದಲ್ಲಿ ಕ್ರೀಡಾಂಗಣ ನಿರ್ಮಾಣ ವಿಚಾರವಾಗಿ ನರಸೀಪುರ ಕೆಎಸ್ಐಸಿಗೆ ಸಂಸದ ಯದುವೀರ್, ಮಾಜಿ ಸಂಸದ ಪ್ರತಾಪ್ ಸಿಂಹ ಭೇಟಿ ನೀಡಿದ್ದಾರೆ. ಕೆಎಸ್ಐಸಿ ಕಾರ್ಖಾನೆ ಸಿಬ್ಬಂದಿಗಳ ಪ್ರತಿಭಟನೆಗೆ ಹಾಲಿ ಹಾಗೂ ಮಾಜಿ ಸಂಸದರು ಸಾಥ್ ಕೂಡ ನೀಡಿದ್ದಾರೆ. ಕಾರ್ಖಾನೆ ಉಳಿಸಿಕೊಡುವಂತೆ ಯದುವೀರ್ ಮತ್ತು ಪ್ರತಾಪ್ ಸಿಂಹರವರ ಬಳಿ ಸಿಬ್ಬಂದಿಗಳು ಅಳಲು ತೋಡಿಕೊಂಡಿದ್ದಾರೆ. ಮಟ್ಟದ ಕ್ರೀಡಾಪಟುಗಳು, ಜಿಲ್ಲಾ ಮಟ್ಟ ಮತ್ತು ಅಂತಾರಾಜ್ಯ ಮಟ್ಟದ ಕ್ರೀಡಾಪಟುಗಳು ಅಂತ ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಬಾಯ್ಲರ್ ಇದೆ. ಈ ಬಾಯ್ಲರ್ ಬ್ಲಾಸ್ಟ್ ಆದರೂ ನಮ್ಮ ಅಂತಾರಾಷ್ಟ್ರೀಯ ಮಕ್ಕಳುಗಳಿಗೂ ತೊಂದರೆ ಆಗುತ್ತಲ್ಲ ಸರ್, ನಾವು ಹೇಳೋದು ಕರೆಕ್ಟ್ ಅಲ್ವಾ? ಆಮೇಲೆ ಈ ಸ್ಟೀಮ್ ಕೋಲ್ ಬಾಯ್ಲ್ ಆಗಿದ್ದ ಸ್ಟೀಮ್ ಇದರಿಂದನೂ ಅವ್ರಿಗೆ ತೊಂದರೆ ಆಗುತ್ತೆ. ಅದರಿಂದ ಬರೋ ಸಿಂಡರ್ ಆ್ಯಕ್ಸಿಂದನೂ ಧೂಳುಗಳು ಬರುತ್ತೆ. ನಮ್ಮ ಕ್ರೀಡಾಪಟುಗಳು ಉಸಿರಾಟಕ್ಕೆ ತೊಂದರೆ ಆಗುತ್ತಲ್ಲ. ನಾವು ಕ್ರೀಡಾಪಟುಗಳ ದೃಷ್ಟಿಯಿಂದನೂ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ಗಿಡ ಮರಗಳು ಸರ್, ನಮಗಾದರೂ ಹೇಳ್ಕೊಳ್ಳೋ ಇದಿದೆ. ಗಿಡ ಮರಗಳು ಏನಂತ ಹೇಳ್ಕೊಳ್ಳುತ್ತೆ. ಯಾವ ರಾಜಕಾರಣಿನೂ ಕೂಡ ಅವನ ಮಕ್ಕಳ ಭವಿಷ್ಯ ನೋಡ್ತಾನೆ ಹೊರತು ನಿಮ್ಮ ಮಕ್ಕಳ ಭವಿಷ್ಯ ನೋಡಲ್ಲ. ನಿಮ್ಮ ಭವಿಷ್ಯನ ನೀವೇ ಕಾಪಾಡ್ಕೊಳ್ಬೇಕು ಅಂದ್ರೆ ನೀವು ಒಗ್ಗಟ್ಟಿಂದ ಇರಬೇಕು. ನಿಮ್ಮ ಪರವಾಗಿ ಯಾರು ಧ್ವನಿ ಎತ್ತುತ್ತಾರೆ ಅವರಿಗೂ ಕೂಡ ಪ್ರೋತ್ಸಾಹನ ಕೊಡೋದು ಅಷ್ಟೇ ಮಾಡಿ ಸಾಕು. ನಾವು ಬೇರೆ ಏನು ಹೇಳಲ್ಲ. ನೀವೆಲ್ಲ ಒಗ್ಗಟ್ಟಾಗಿರಿ. ಇನ್ಯಾರು ಈ ಸಂಸ್ಥೆಗೆ ಬಂದು ಕ್ರೀಡಾಂಗಣ ಮಾಡಲಿಕ್ಕೆ ಅವ್ನು ಯಾರು ಬರ್ತಾನೆ ಅಂತ ನಾವು ನೋಡೇ ಬಿಡೋಣ. ಇದು ನಾನು ನಿಮ್ಮೆಲ್ಲರ ಪರವಾಗಿ ನಾನು ಸರ್ಕಾರ ಚಿತಾವಣೆ ಕೊಡ್ತೀನಿ, ಚಾಲೆಂಜ್ ಮಾಡ್ತೀನಿ. ಅದೇನು ಬರ್ತೀನಿ. ಪ್ರತಿಯಾಗಿ ನೀವೆಲ್ಲರೂ ಕೂಡ ನಿಮ್ಮೊಳಗಡೆ ಇರುವಂತಹ ಪಕ್ಷ ಭೇದ, ಜಾತಿ ಭೇದ, ಧರ್ಮ ಭೇದ ಎಲ್ಲ ಮರೆತು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಈ ಫ್ಯಾಕ್ಟ್ರಿನ, ಮಹಾರಾಜರು ಕಟ್ಟಿರುವಂತ ಫ್ಯಾಕ್ಟ್ರಿನ ಉಳಿಸ್ಕೊಳ್ಬೇಕು. ಆದ್ರೂ ಉಳಿಸ್ಕೊಳ್ಳೋದ್ರಲ್ಲಿ ನಮ್ಮ ಬದುಕು ಮತ್ತು ಭವಿಷ್ಯನೂ ಕೂಡ ಅಡಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನೀವೆಲ್ಲ ನಮ್ಮ ಜೊತೆಲಿ ಇರ್ತೀರಿ ಅಂತ ಹೇಳ್ಬಿಟ್ಟು ಭಾವಿಸಿ ಈ ಒಂದು 2013ರಲ್ಲಿ 13-14 ಬಜೆಟ್ ಅಲ್ಲಿ ನೀವು ಮೈಸೂರು, ಚಾಮರಾಜನಗರ, ಮಂಡ್ಯ, ಕೊಡಗು ಸೇರಿಸಿದಂಗೆ ಒಂದು ಟೂರಿಸಂ ಸರ್ಕ್ಯೂಟ್ ಮಾಡ್ತೀನಿ ಅಂತ ಹೇಳಿದ್ರಿ. ಮಾಡಿದ್ರ ಸರ್? ಇಲ್ಲ. 2016, 17 ಮತ್ತು 18 ಆ ಬಜೆಟ್ ಅಲ್ಲಿ ಅವಾಗ ಮುಖ್ಯಮಂತ್ರಿ ಇದ್ರು. ಇಮ್ಮಾವು ಹತ್ರ ಫಿಲ್ಮ್ ಸಿಟಿ ಮಾಡ್ತೀನಿ ಅಂತ ಹೇಳಿದ್ರು. ಜಾಗನೂ ಘೋಷಣೆ ಮಾಡಿದ್ರು. ಮಾಡಿದ್ರ? ಇಲ್ಲ ತಾನೆ ಸರ್? ನಿನ್ನೆ ಮೈಸೂರು ಬಗ್ಗೆ ಎಷ್ಟೊಂದು ಪ್ರೀತಿ ಇದೆಯಲ್ವಾ? ಮೊನ್ನೆ ನೀವು ಫಸ್ಟ್ ಬಜೆಟ್ ಅನ್ನು ಮಾಡಿಸಿರಲ್ಲ, 23-24 ಬಜೆಟ್. ಅದ್ರಲ್ಲೂ ಕೂಡ ಇಮ್ಮಾವು ಬಗ್ಗೆ ಹೇಳಿದ್ರಿ, ಫಿಲ್ಮ್ ಸಿಟಿ ಮಾಡ್ತೀನಿ ಅಂತ. ಮಾಡಿ ಸರ್. ಇದು ಯಾರು ಬಡವರು ಕೇಳಿದ್ರೆ ಅಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡೋದಕ್ಕೆ ಆಗಲ್ಲ. ಅವ್ರ ಕೈಲಿ ಇಮ್ಮಾವು ಹತ್ರ 3 ಎಕರೆ ಜಾಗನ ಖರೀದಿ ಮಾಡ್ಲಿಕ್ಕೆ ಆಗಲ್ಲ. ಇಲ್ಲಿ ಪುಕ್ಕಟದ ಕೆಎಸ್ಐಸಿ ಜಾಗ ಇದೆ. ಈ ಜಾಗ ಕಿತ್ಕೊಳಕ್ಕೆ ಬಂದಿದ್ದಾರೆ ಸರ್. ಇವಾಗ ಪ್ರಾರಂಭ ಹಂತದಲ್ಲೇ ಬರ್ಬೇಕಿತ್ತು. ಒಂದು ಪ್ರಾರಂಭ ಇವ್ರ ಬಜೆಟ್ ಘೋಷಣೆ ಎಷ್ಟಿದೆ ಅಂತ ಹೇಳಿದ್ರೆ ಅಂಗನವಾಡಿ ಆಯಾಗಳಿಗೆ 10,000 ರೂಪಾಯಿ ಕೊಡ್ತೀವಿ ಅಂದಿದ್ರು. ಕೊಟ್ರ? ಆಶಾ ಕಾರ್ಯಕರ್ತರಿಗೆ 10,000 ರೂಪಾಯಿ ಕೊಡ್ತೀವಿ ಅಂತಂದ್ರು. ಕೊಟ್ರ? ನಿಮ್ಮ ಮನೆ ಮೇಲೆ ಸಗಣಿ ಇರುತ್ತಲ್ಲ, ಗೋಬರ್ ಬರುತ್ತಲ್ಲ, ಅದನ್ನ ಖರೀದಿ ಮಾಡ್ತೀವಿ ಅಂತ ಹೇಳಿದ್ರು. ಕೊಟ್ರ? ಈಗ ಉದ್ಯೋಗಿಗಳಿಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನ ತರ್ತೀವಿ, ನ್ಯೂ ಪೆನ್ಷನ್ ಸ್ಕೀಮ್ ಬೇಡ, ಏನು ಓಲ್ಡ್ ಪೆನ್ಷನ್ ಸ್ಕೀಮ್ OPS ತಗೋಬರ್ತೀವಿ, NPS ಬೇಡ ಅಂತ ಹೇಳಿದ್ರು. ತಂದ್ರ? ಇವ್ರು ಬರೀ ಹಿಂಗೆ ಬಟ್ಕೋ ಬಾಯಿನಲ್ಲಿ ಈ ತರ ಬಂಬಳಿ ಬಜಾಯಿಸ್ಕೊಂಡು ಹೋಗ್ತಾ ಇದಾರೆ ಅಂತ ನಾವು ಅನ್ಕೊಂಡಿದ್ದು. ಈಗ ಒಂದು ಆಯ್ತಪ್ಪ, ಒಂದು ತೀರ್ಮಾನನೇ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ತೀರ್ಮಾನ ಮಾಡಿರೋದಕ್ಕೆ ಕೆಎಸ್ಐಸಿ ಬೋರ್ಡ್ ವಿರೋಧಿಸಿದೆ. ಅದಕ್ಕೆ ಆ ಒಂದು ನಿಗಮದ ಅಧ್ಯಕ್ಷ ವಿರೋಧ ಮಾಡಿದರೆ, ಎಂಪ್ಲಾಯೀಸ್ ವಿರೋಧ ಇದೆ. ಅಷ್ಟಾದ್ರೂ ಕೂಡ ಇದು ಮಾಡಲೇಬೇಕು ಅಂತ ಹಠ ಯಾಕೆ? ಜಾಗ ಇಲ್ವಾ? ಊರಾಚೆ ಜಾಗ ಇಲ್ವಾ? ಊರು ಎಲ್ಲ ಬೇರೆ ಕಡೆ ಸಿಗದೇ ಇಲ್ವಾ? ಗೌರ್ಮೆಂಟ್ ಜಾಬ್ ಅಲ್ಲಿ ಜಾಗ ಇಲ್ವಾ? ಇದೇ ಬೇಕು ಅಂತ ಹಠ ಯಾಕೆ? ಆಯ್ತು, ಇದೇನಿದು ಬಾಬಾ ಸಾಹೇಬರು ಬಂದಿರುವಂತಹ ಸಂವಿಧಾನಕ್ಕೆ ನಾವು ತಿದ್ದುಪಡಿ ತರ್ತೀವಿ. ಇನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ತಗೊಂಡ್ರೆ ಯಾವುದೋ ಒಂದು ಕ್ಯಾಬಿನೆಟ್ ಡಿಸಿಷನ್ ತೆಗೆದು ಸಡಿಗೆ ಸಾಕಾಗಲ್ಲನ್ರಿ? ಹೇಳಿ, ಇದೇನೇನು ಇದು? ನಿಮ್ಗೇನು ಇದ್ರಲ್ಲಿ ಯಾವುದೋ ನಿಮ್ಗೆ ಧರ್ಮಗ್ರಂಥದಲ್ಲಿ ಬರೆದಿರುವಂಥದ್ದು ಇದನ್ನು ಬದಲಾಯಿಸಕ್ಕಾಗಲ್ಲ ಅಂತ ಹೇಳಿದ್ವಿ. ಆಮೇಲೆ ಕಾನ್ಸ್ಟಿಟ್ಯೂಷನ್ ಬೇಸಿಕ್ ಸ್ಟ್ರಕ್ಚರ್ ಒಳಗಡೆ ಬರುತ್ತೆ ಇದು. ಇಲ್ಲ ತಾನೆ? ಸರ್ಕಾರಿ ಒಂದು ಆದೇಶ ಸಂಸ್ಥೆಯ ಆಶಯಕ್ಕೆ ವಿರುದ್ಧವಾಗಿ ಅವರ ಅಭಿಪ್ರಾಯವನ್ನು ಧಿಕ್ಕರಿಸಿ ಮಾಡಿರುವಂತ ಆದೇಶವನ್ನ ಇವತ್ತು ಜನಾಭಿಪ್ರಾಯಕ್ಕೆ ತಲೆಬಾಗಿ ವಾಪಸ್ ತೆಗೆದುಕೊಳ್ಬೇಕು ಅಂತ ಅಷ್ಟೇ ಕೇಳ್ತೀನಿ. ಒಳ್ಳೆ ಕೆಲಸದ ಮುಖಾಂತರವಾಗಿ ಆ ದೇವರ ಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರು ಕೊಟ್ಟರಂತ ಕೊಡುಗೆಯನ್ನ
ಹಾಳು ಮಾಡೋಕ್ಕೆ ಹೋಗಬೇಡಿ. ನಾನು ನಿಮ್ಮೆಲ್ಲರೂ ಸಮ್ಮುಖದಲ್ಲಿ ಹೇಳ್ತೀನಿ, ಇದು ನಿಮ್ಮ ಭೂಮಿ ಉಳಿಸೋದಕ್ಕೆ ಇವತ್ತು ಬಂದಿದ್ದೀವಿ. 2 ವರ್ಷದ ನಂತರ ಮತ್ತೆ ನನ್ನನ್ನು ಕರೀರಿ. ನಮ್ಮೆಲ್ಲ ಇಲ್ಲೆಲ್ಲ ಲೀಡರ್ಸ್ಗಳಿದ್ದಾರೆ. ಈ ಸಂಸ್ಥೆಗೆ ನಾವು ಕಾಯಕಲ್ಪ ಕೊಡ್ಲೇಬೇಕು. ಈ ಒಂದು ನಂಜನಗೂಡಿನಲ್ಲಿ ಆ ನೂಲು ಸೀರೆ ನೋಡಿ, ಏನ್ ಗೊತ್ತಾ, ಈ ನೂಲಿನಂತೆ ಸೀರೆ ಅಂತ ಹೇಳ್ತಾರಲ್ಲ, ನಮ್ಮನ್ನು ನಾಣ್ಣುಡಿಗಿಲ್ವಾ, ನೂಲಿನ ಚಂದ ಇದ್ರೆ ತಾನೇ ಸೀರೆನೂ ಚೆನ್ನಾಗಿ ಆಗ್ತದೆ. ಬರೀ ಕಲರ್ ಮೇಲೆ ಇದ್ದಿರಲ್ಲ, ಸೀರೆದು ಬಾಳಿಕೆ. ಮೈಸೂರು ಸಿಲ್ಕ್ಸ್ ಒಂದನೇ ಇವತ್ತು ನೀವು 25,000ನೋ 50,000 ಕೊಟ್ಟು ಸಿಲ್ಕ್ ತಗೊಂಡ್ರೆ ಇನ್ನು 10 ವರ್ಷ ಬಿಟ್ಟು ಮಾರಿದ್ರು ಕೂಡ ವಾಪಸ್ಸು ರೀಸೇಲ್ ವ್ಯಾಲ್ಯೂ ಇರೋ ಸೀರೆ ಮೈಸೂರು ಸಿಲ್ಕ್ಸ್ ಮಾತ್ರ. ಜಾಸ್ತಿ ಸಿಗುತ್ತೆ 10 ವರ್ಷ ಬಿಟ್ಟು ಮಾರಿದ್ರು ಕೂಡ. ಆ ಲೆವೆಲ್ ಬೆಲೆ ಮತ್ತು ಅದಕ್ಕೆ ಬೇಡಿಕೆ ಇವತ್ತು ನಮ್ಮ ಮೈಸೂರು ಸಿಲ್ಕ್ಸ್ ಇದೆ. ಒಂದಿನಕ್ಕೆ 1,000ಗಿಂತ ಜಾಸ್ತಿ ಸೀರೆನ ಪ್ರೊಡಕ್ಷನ್ ಮಾಡಬೇಕು ನಾವು, ಅಷ್ಟು ಡಿಮಾಂಡ್ ಇದೆ ನಮಗೆ. ಮೈಸೂರು ಅಂತ ಹೇಳಿದ್ರೆ ಇದಕ್ಕೊಂದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂತ GI ಟ್ಯಾಗ್ ಅಂತ. ನಮ್ಮ ಮೈಸೂರು ಮಹಾರಾಜರು ಅವ್ರು ಕಟ್ಟಿದ ಊರೊಳಗಡೆ ಇವತ್ತು ನಮ್ಮ ಮೈಸೂರು ವೀಣೆದಲ್ಲಿಗೂ GI ಟ್ಯಾಗ್ ಇದೆ. ಮೈಸೂರು ನಮ್ಮ ನಂಜನಗೂಡು ಬಾಳೆಹಣ್ಣಿಗೂ GI ಟ್ಯಾಗ್ ಇದೆ. ನಮ್ಮ ಮೈಸೂರು ಸಿಲ್ಕ್ಸ್ಗೂ ಕೂಡ GI ಟ್ಯಾಗ್ ಇದೆ. ಈ ಸಿಲ್ಕ್ಸ್ ಮೈಸೂರು ಸಿಲ್ಕ್ಸ್ ಅಂದ್ರೆ ಇಡೀ ನಿಮ್ಗೆ ಅಲ್ಲಿ ವಾರಣಾಸಿ ಹೋಗಿ, ಕಾಶಿ ಹೋಗಿ, ಕಾಂಚೀಪುರಂ ಹೋಗ್ಲಿ, ಎಲ್ಲೇ ಹೋಗ್ಲಿ, ಮಧುರೈನಲ್ಲೇ ಹೋಗಿ, ನಾನು ಎಲ್ಲ ಕಡೆ ಹೋಗ್ತೀನಿ. ಯಾಕಂದ್ರೆ ನಾನೊಬ್ಬ ಕಮಿಟಿ ಮೆಂಬರ್ ಆಗಿ, ಎಸ್ಟಿಮೇಟ್ಸ್ ಕಮಿಟಿ ಮೆಂಬರ್ ಆಗಿ ಎಲ್ಲ ವಿವಿಧ ಫ್ಯಾಕ್ಟರಿಗಳು ನೋಡ್ಕೊಂಡು ಬಂದಿದ್ದೀನಿ. ಆದ್ರೆ ನಮ್ಮ ಮೈಸೂರು ಸಿಲ್ಕ್ಸ್ಗೆ ಅದರದ್ದೇ ಆದಂತ ಮರ್ಯಾದೆ, ಇದನ್ನು ಉಳಿಸ್ಕೊಳ್ಳೋಣ. ನಾನು ದೀರ್ಘವಾಗಿ ಮಾತನಾಡಿದ್ದೀನಿ. ಇವತ್ತು ನಿಮ್ ಬಂದು ಯಾರನ್ನೋ ಟೀಕೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತ ತಿಳ್ಕೊಬೇಡಿ. ಭೂಮಿನ ಉಳಿಸ್ಬೇಕು, ನಿಮ್ಮ ಅದಕ್ಕೂ ಒಳ್ಳೇದಾಗಬೇಕು. ಇಲ್ಲಿ ಇಷ್ಟು ಜನ ಕೂತಿದ್ರೆ ಈ ಫ್ಯಾಕ್ಟರಿಯಲ್ಲಿ ಮುಂದೊಂದು ದಿನ 500-600 ಜನ ಕೆಲಸ ಮಾಡಬೇಕು. ನಮ್ಮ ಸರ್ಕಾರ ಬಂದೇ ಬರುತ್ತೆ 2028ಕ್ಕೆ ಬಂದಾಗ ಪ್ರತಾಪ್ ಸಿಂಹ ಅವತ್ತು ಬಂದಿದ್ದೆ, ಭಾಷಣ ಎಲ್ಲ ಹೊಡೆದೋದು, ಇವತ್ತು ಏನ್ ಮಾಡಿದ್ಯಾ ಅಂತ ನನಗೆ ಕೇಳಿ ಅವತ್ತು ಮತ್ತೆ ಬರ್ತೀನಿ. ಇದನ್ನ ಇನ್ನೂ ಕೂಡ ಚಂದವಾಗಿ ಮಾಡ್ಲಿಕ್ಕೆ ಎಲ್ಲ ಇಲ್ಲಿ ಪಾಳ್ಬಿದ್ದಿರೋ ಜಾಗ ಎಲ್ಲ ಸರಿ ಮಾಡಿಬಿಟ್ಟು ಇದೊಂದು ಬ್ರ್ಯಾಂಡ್ ನ್ಯೂ ಫ್ಯಾಕ್ಟರಿ ಆಗಿ ಇಲ್ಲಿ ಒಂದು ಒಳ್ಳೆ ನೀವು ತಯಾರು ಮಾಡುವಂತ ನೂಲು ಮೈಸೂರು ಫ್ಯಾಕ್ಟರಿಗೆ ಹೋಗ್ಬಿಟ್ಟು ಅಲ್ಲಿ ಸೀರೆ ಆಗುತ್ತೆ. ಇಲ್ಲಿ ಒಂದು ಸ್ವಚ್ಛವಾದಂತ ವಾತಾವರಣ ಇರಬೇಕು. ಅದಕ್ಕೋಸ್ಕರ ನಾನು ಮತ್ತೆ ಬರ್ತೀನಿ. ನೀವೆಲ್ಲರೂ ಕೂಡ ಈಗ ಒಗ್ಗಟ್ಟಾಗಿರಿ. ಯೋಜನಾಧಿಕಾರಿ ಬಂದು ಕಲ್ಲು ನೆಟ್ಬಿಟ್ಟು ಹೋಗ್ತಾರೆ ಸರ್. ಕಲ್ಲು ನೆಟ್ಟಿಗೆ ಬಂದಾಗ ಹೆಣ್ಮಕ್ಳು ಕೇಳ್ತಾರೆ, ಕಲ್ಲು ನೆಟ್ಬಿಡಿ ಅಂತ ಕೇಳಿದಾಗ ತಾಲೂಕು ಆಫೀಸರ್ ಹೇಳ್ತಾರಂತೆ, ಇವನ್ನೆಲ್ಲ ತೆಗೆದು ಸ್ಟೇಷನ್ಗೆ ಹಾಕಿದ್ರೆ ಈಗಾಗಲೇ ತಂದೆಯವರು ನಮ್ಗೆ ಅನ್ನ ಕೊಟ್ಟು ಇಷ್ಟು ವರ್ಷ ನಾವು ದುಡಿದೆವು. ನಮ್ಮ ಮಕ್ಕಳು ಮರಿ ದಯವಿಟ್ಟು ನೀವು ನಮಗೆ ಕೊಡ್ಲಿ ಅಂತ ಬೇಡ್ಕೊತೀವಿ ಸರ್. ನಾವು ನಮ್ಮ ಮಕ್ಕಳು ಮರಿ ಎಲ್ಲ ನಮ್ಮ ತಿರುಮಕೂಡ್ಲ ನರಸೀಪುರ ಅಲ್ಲಿ ಇರ್ತಕ್ಕಂಥ ನಮ್ಮ KSIC ಕಾರ್ಖಾನೆಗೆ ಭೇಟಿ ಕೊಡುವಂಥದ್ದು ಉದ್ದೇಶ ಎಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಸುಮಾರು 3-4 ದಿನದಿಂದ ಪ್ರತಿಭಟನೆ ನಡೀತಾ ಇದೆ. ಇಲ್ಲಿ ಪಟ್ಟಣ ಪಂಚಾಯತಿ ಅಥವಾ ಇಲ್ಲಿ ಸ್ಥಳೀಯ ಏನು ನಮ್ಮ ಎಲೆಕ್ಟೆಡ್ ಬಾಡಿ ಇದೆ, ಅವರು ಇಲ್ಲಿ ಒಂದು ಕ್ರೀಡಾಂಗಣ ಮಾಡಬೇಕು ಅಂತ ಹೊರಟಿದ್ದಾರೆ. ಯಾವುದೇ ರೀತಿ ಒಂದು ತಾರ್ಕಿಕವಾಗಿ ಅಥವಾ ವೈಜ್ಞಾನಿಕವಾಗಿ ಈ ಒಂದು ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಈಗಾಗಲೇ ಅವರು ಆಯ್ಕೆ ಮಾಡಿರುವಂಥ ಜಾಗವನ್ನು ವೀಕ್ಷಣೆ ಮಾಡಿದ್ದೀವಿ. ಅದ್ರ ಪಕ್ಕನೇ ಒಂದು ದೊಡ್ಡ ಬಾಯ್ಲರ್ ಇದೆ. ಮತ್ತು ಏನು ರೇಷ್ಮೆ ಉತ್ಪಾದನೆ ಮಾಡೋದಕ್ಕೆ ಇಲ್ಲಿ ಒಂದು ರೀತಿಯ ಒಂದು ಪ್ರಕೃತಿ ಬೇಕಾಗಿದೆ, ಒಂದು ರೀತಿಯ ಒಂದು ವಾತಾವರಣ ಬೇಕಾಗಿದೆ. ಅದೆಲ್ಲನೂ ಕೂಡ ಈ ಜಾಗ ಅದಕ್ಕೆ ಪೂರಕವಾಗಿರ್ತಕ್ಕಂಥದ್ದು. ಅದೂ ಕೂಡ ಅನನುಕೂಲ ಆಗುತ್ತೆ. ಇಲ್ಲಿ ಕ್ರೀಡಾಂಗಣ ಬಂದರೆ ಏನು ಗಿಡ ಮರಗಳು ಬರೀ ಅದು ಪ್ರಕೃತಿ ದೃಷ್ಟಿಯಿಂದಲ್ಲ, ಈ ಒಂದು ಕಾರ್ಖಾನೆಗೂ ಕೂಡ ಅನುಕೂಲ ಆಗೋ ದೃಷ್ಟಿಯಲ್ಲಿ ಅದು ಇದೆ ಇಲ್ಲಿ. ಯಾಕಂದರೆ ಅಲ್ಲಿ ಇರ್ತಕ್ಕಂಥ ವಾಸನೆ ಆಚೆ ಹೋಗಬಾರ್ದು. ಮತ್ತು ಇಲ್ಲಿ ಇರುವಂಥದ್ದು ಏನು ಸಿಬ್ಬಂದಿಗಳಿದ್ದಾರೆ ಅವ್ರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣದಲ್ಲಿ ಕೆಲಸ ಮಾಡೋದಕ್ಕೆ, ಯಾಕಂದರೆ ಈ ಸಿಲ್ಕ್ ಉತ್ಪಾದನೆಯಲ್ಲಿ ಕೆಲವು ಏನು ಧೂಳು ಇತ್ಯಾದಿ ಎಲ್ಲ ಬರೋ ಒಂದು ಕೆಲಸದಲ್ಲಿ ಇದು ಸಹಾಯ ಆಗುತ್ತೆ ಅಂತ ಹೇಳಿದ್ದಾರೆ. ಇದೆಲ್ಲನೂ ಕೂಡ ನಾವು ಗಮನಿಸುವಾಗ ಇದು ಯಾವುದೇ ರೀತಿ ತಾರ್ಕಿಕವಾಗಿ ಆಗ್ತಾ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಕಾಣಬರುತ್ತೆ. ಅದಕ್ಕಾಗಿ ತಕ್ಕ ನಮ್ಮ ಹೋರಾಟನೂ ಕೂಡ ಇರುತ್ತೆ. ನಾವು ವ್ಯಕ್ತಪಡಿಸುವಂಥದ್ದು ಕೆಲಸ ಆಗುತ್ತೆ. ಕಾನೂನಾತ್ಮಕವಾಗಿ ಎಲ್ಲರೂ ಮಾಡ್ತಾ ಇರೋದು ಸಂತೋಷದ ಸಂಗತಿ. ಆದರೆ ಇವತ್ತು ಸಾಂಕೇತಿಕ ಒಂದು ಪ್ರತಿಭಟನೆಯಿಂದ ಅದು ನಿಜವಾಗಿಯೂ ಕೂಡ ಭಾಳ ಗಂಭೀರವಾದಂಥ ಪ್ರತಿಭಟನೆಗಾಗಿ ಅದು ಪರಿವರ್ತನೆ ಆಗುವಂಥದ್ದು ಸಾಧ್ಯತೆ ಇದೆ. ಇವತ್ತು ಸರ್ಕಾರ ಸ್ಪಂದಿಸ್ತಾ ಇದೆ. ಅದಕ್ಕೂ ಕೂಡ ನಾವೆಲ್ಲರೂ ಸಿದ್ಧ ಆಗಿದ್ದೀವಿ, ಬದ್ಧ ಆಗಿದ್ದೀವಿ. ಮತ್ತು ನಾವು ಕೂಡ ಅವ್ರ ಜೊತೆಗಿದ್ದೀವಿ. ಅದರಲ್ಲಿ ಯಾವುದೇ ರೀತಿಯ ಒಂದು ಅನುಮಾನ ಬೇಡ. ನಮ್ಮ ಒಂದು ಹೋರಾಟ ಅವ್ರ ಜೊತೆಗಿದೆ. ಈ ಒಂದು ಕಾರ್ಖಾನೆ
ಉಳಿಸುವ ದೃಷ್ಟಿಯಲ್ಲಿ ಮತ್ತು ಇಲ್ಲಿ ಸ್ಥಳೀಯರಿಗೆ ಅನುಕೂಲ ಮಾಡೋ ದೃಷ್ಟಿಯಲ್ಲಿ ನಾವು ಜೊತೆಗಿದ್ದೀವಿ ಅಂತ ಸರ್ ತಮ್ಮ ಅರಮನೆ ಕಾರ್ಖಾನೆ ನಮ್ಮ ತಿರುಮಕೂರು ನರಸೀಪುರದಲ್ಲಿ ಇರ್ತಕ್ಕಂಥದ್ದು ಅದನ್ನ ಉಳಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಜನಪ್ರತಿನಿಧಿಗಳಾಗಿ ಎಲ್ಲ ಸಿಬ್ಬಂದಿಗಳಾಗಿ ಮತ್ತು ನಾವೆಲ್ಲರೂ ಮೈಸೂರಿನವರಾಗಿ ಈ ಒಂದು ಆಸ್ತಿ ನಮ್ಮೆಲ್ಲರದು. ಇದು ಒಂದು ಒಳ್ಳೆ ಉತ್ಪನ್ನ, ಇದು ಒಂದು ಒಳ್ಳೆ ಪಾರಂಪರೆ ನಮ್ಮ ಮೈಸೂರದು. ಅದನ್ನ ಉಳಿಸುವಂಥದ್ದು ಕರ್ತವ್ಯ ನಮ್ಮಲ್ಲಿದೆ. ಜೊತೆಗೆ ಇವರೆಲ್ಲರಿಗೂ ಕೂಡ ಒಂದು ಬದುಕು ಕೊಡುವಂಥದ್ದು ಸಂಸ್ಥೆ ಇದು. ಅದು ಎಲ್ಲಕ್ಕಿಂತ ಮುಖ್ಯವಾದದ್ದು ಅದೇ ಅವರ ಉದ್ದೇಶ. ಒಂದು ಸ್ವಾವಲಂಬಿ ಒಂದು ಬದುಕು ಕೊಡುವಂಥ ದೃಷ್ಟಿಯಲ್ಲಿ ಅವ್ರಿಗೆಲ್ಲರಿಗೂ ಆದಾಯ ಕೊಡೋ ದೃಷ್ಟಿಯಲ್ಲಿ ಅದನ್ನ ಉಳಿಸುವಂಥದ್ದು ಕೆಲಸ ನಾವೆಲ್ಲರೂ ಮಾಡ್ತೀವಿ. ಇವಾಗ ನಮಸ್ತೆ ಸರ್. ನಮಸ್ತೆ ಸರ್. ತಡಿ ಎಲ್ಲ ಮೈಸೂರಿನ ಮುಖಂಡರು ಬಂದಿದ್ದಾರೆ. ಉದ್ದೇಶ ಒಂದೇನೆ, ತಮ್ಮ ಏನು ಕ್ರೀಡಾಂಗಣ ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಮುಂದುವರಿತಾ ಇದೆ ಸರ್ಕಾರ, ಅದರ ವಿರುದ್ಧವಾಗಿ ತಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಅದಕ್ಕೆ ನಾವು ಕೂಡ ಸ್ಪಂದಿಸಿ ಏನು ಸಂಕಷ್ಟಗಳು ಅನುಭವಿಸ್ತಾ ಇದ್ದೀರಾ ಅದಕ್ಕೆ ತಕ್ಕ ನಾವು ಕೂಡ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರೂ ಬಂದಿದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸಂಸ್ಥೆ ಒಂದು ಮೈಸೂರು ಸಿಲ್ಕ್ ಆಗಿ ಪ್ರಾರಂಭ ಆಗಿ ನಂತರ ಸ್ವಾತಂತ್ರ್ಯ ಬಂತು, ಆಮೇಲೆ KSIC ಆಗಿ ಪರಿವರ್ತನೆ ಆಗಿ ನಮ್ಮ ಚಟುವಟಿಕೆಗಳು ಮುಂದೆ ಮಾಡ್ಕೊಂಡು ಬಂದಿದೆ. ಇವತ್ತವರೆಗೂ ಅತ್ಯಂತ ಒಂದು ಡಿಮಾಂಡ್ ಇರ್ತಕ್ಕಂಥ ಒಂದು ಉತ್ಪನ್ನ ಇದು. ಈ ಭಾರತದಲ್ಲೇ ಪಾರ್ಲಿಮೆಂಟಲ್ಲೂ ಗೊತ್ತಾಗೋದು ಗೊತ್ತಿರುತ್ತೆ. ಅಲ್ಲಿ ಎಲ್ಲರೂ ಕೇಳೋದು ಒಂದೇನೆ, ಮೈಸೂರು ಕಡೆ ಬಂದಾಗ ಇದು ಈ ಮೈಸೂರು ಸಿಲ್ಕ್ ಎಲ್ಲಿ ಸಿಗುತ್ತೆ ಅಂತ ಕೇಳೋದು. ಪಾಪ ಅಲ್ಲಿ ಅಧಿಕಾರಿಗಳು ಮತ್ತು ಬೇರೆ ರಾಜಕಾರಣಿಗಳು ತಗೊಂಡು ಹೊರಟು ಯಾರಿಗೂ ಸಾಮಾನ್ಯರಿಗೆ ಸಿಗ್ತಾನೆ ಇಲ್ಲ. ಅಂಥ ಒಂದು ಡಿಮಾಂಡ್ ಇದೆ ಇದೆ. ಅಂಥ ಒಂದು ಕಾಂಟೆಕ್ಸ್ಟ್ ಇರುವಾಗ, ಒಂದು ಸನ್ನಿವೇಶ ಇರುವಾಗ, ಅಂಥ ಒಂದು ಡಿಮಾಂಡ್ ಇರುವಾಗ ಈ ಒಂದು ಉತ್ಪನ್ನಕ್ಕೆ, ಈ ಒಂದು ಸೀರೆಗೆ ನಾವು ಆ ಸೀರೆಯ ಒಂದು ಇನ್ನೂ ಅನುಕೂಲವಾಗಿ ಅಥವಾ ನಾವು ಉತ್ಪಾದನೆಗಾಗಿ ನಾವು ಅನುಕೂಲ ಮಾಡುವಂಥದ್ದು ವ್ಯವಸ್ಥೆ ಹೊರತುಪಡಿಸಿ ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ. ಅದು ನಮಗೆ ಕ್ರೀಡಾಂಗಣ ಮಾಡೋದಕ್ಕೆ ಬೇರೆ ಬೇರೆ ಕಡೆ ಒಂದು ವ್ಯವಸ್ಥೆ ಇದೆ. ಇದೇನು ಇಲ್ಲೇ ಬಂದು ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಬಹುಶಃ ನಿಮ್ಮ ಒಂದು ಪ್ರತಿಭಟನೆ ಎಲ್ಲನೂ ಕೂಡ ರಾಜ್ಯ ಸರ್ಕಾರ ಗಮನಿಸಿದೆ. ಕೂಡಲೇ ಅವರು ಕೂಡ ನಮಗೆ ಅನುಕೂಲ ಮಾಡಿಕೊಡ್ಲಿ ಅಂತ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಏನು ಪ್ರತಿಭಟನೆ ಮಾಡಿದ್ದೀರಾ, ನಂತರ ನಮಗೂ ಕೂಡ ಅಲ್ಲಿ ನಿನ್ನೆ ಎಲ್ಲ ಮುಖ್ಯ ಅಂಶಗಳನ್ನು ವ್ಯಕ್ತಪಡಿಸಿದ್ದೀರಾ. ಈಗಾಗಲೇ ನಾವು ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ದೀವಿ. ಅದು ಪ್ರಕ್ರಿಯೆ ಹೌದು, ಆದರೂ ಸಹ ಪ್ರತಿಭಟನೆಯೂ ಕೂಡ ಅದ್ರ ಜೊತೆಗೆ ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲಕ್ಕಿಂತ ಮುಖ್ಯ. ನಾವು ಯಾರು ಇಲ್ಲಿ ನಮ್ಮ ಪ್ರಚಾರಕ್ಕೋಸ್ಕರ ಏನೇ ಇತ್ಯಾದಿ ಎಲ್ಲ ಬಂದಿಲ್ಲ. ನಮ್ಮ ಉದ್ದೇಶ ಒಂದೇನೆ, KSIC ಏನಿತ್ತು ಹಿಂದೆ ಅದೇ ರೀತಿ ಮುಂದುವರಿಬೇಕಾಗಿದೆ. ಮತ್ತು ಇಲ್ಲಿ ಇರ್ತಕ್ಕಂಥ ಕಾರ್ಖಾನೆ ಎಲ್ಲ ಅದಕ್ಕೆ ನಿಮಗೆ ಅಥವಾ ಇಲ್ಲಿ ಸಿಬ್ಬಂದಿಗಳಿಗೆ ಅನುಕೂಲ ಮಾಡುವಂಥದ್ದು ಏನು ಮೂಲ ಸೌಕರ್ಯಗಳು ಬೇಕಾಗಿದೆ ಅದು ಒಂದೇ ಬೇಕಾಗಿರೋಂಥದ್ದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ಈ ಸರ್ಕಾರ ಮುಂದುವರಿಲಿ ಅಂತ ನಮ್ಮ ಆಗ್ರಹ. ಅದಕ್ಕೆ ತಕ್ಕ ತಮ್ಮ ಪ್ರತಿಭಟನೆಯನ್ನು ಕೂಡ ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ಈ ಜಾಗನೂ ಕೂಡ ಒಂದು ಒಳ್ಳೆ ಏನು ಅನೇಕ ಗಿಡಗಳಿದ್ದಾವೆ, ಮರಗಳಿದ್ದಾವೆ, ಪ್ರಕೃತಿನೂ ಕೂಡ ಬಹಳ ಚೆನ್ನಾಗಿದೆ ಅಂತಲೂ ಕೂಡ ಹೇಳಿದ್ದಾರೆ. ಎಷ್ಟೋ ಈ ಪರಿಸರ ಒಂದು ಪ್ರೇಮಿಗಳು ಹೇಳಿದ್ದಾರೆ, ಇಲ್ಲಿ ಎಷ್ಟೋ ಪಕ್ಷಿಗಳಿದ್ದಾವೆ, ಇಲ್ಲಿ ಎಷ್ಟೋ ರೀತಿಯ ಮರಗಳಿದ್ದಾವೆ, ಬೇರೆ ಬೇರೆ ತಳಿಗಳಿದ್ದಾವೆ. ಅದೆಲ್ಲನೂ ಕೂಡ ಸಂರಕ್ಷಣೆ ಮಾಡುವಂಥದ್ದು ಕೂಡ ಮುಖ್ಯ. ಜೊತೆಗೆ ಇಲ್ಲಿ ಏನಾದರೂ ಕ್ರೀಡಾಂಗಣ ಬಂದರೆ ಆ ಎಲ್ಲ ಡಸ್ಟು ಮತ್ತು ಏನಾದರೂ ಧೂಳು ಎಲ್ಲ ಬರುತ್ತೆ ನಮ್ಮ ಫ್ಯಾಕ್ಟ್ರಿ ಒಳಗೂ ಕೂಡ ಹೇಳಿದ್ದೀವಿ. ಇದೆಲ್ಲನೂ ಕೂಡ ನಾವು ಆಗಲೇ ಮುಖ್ಯಮಂತ್ರಿ ಬರೆದಿದ್ದೀವಿ. ಅವರು ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಲಿ ಅಂತ ನಾವು ವಿನಂತಿ ಮಾಡ್ತಾ ಒಂದು ಒಳ್ಳೆ ಪ್ರತಿಭಟನೆ ಮಾಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಿಮ್ಮ ಜೊತೆಗಿದ್ದೀವಿ ಅಂತ ಈ ಸಂಘಟನೆಯಲ್ಲಿದೆ. ಮುಂದೆ ಭವಿಷ್ಯದಲ್ಲೂ ಇರ್ತೀವಿ. ಮತ್ತು ಈ ಒಂದು KSIC ಅಭಿವೃದ್ಧಿಗಾಗಿ ಸದಾ ನಮ್ಮ ಸಿಲ್ಕ್ ಇಂಡಸ್ಟ್ರಿ ಮತ್ತು ವಿಶೇಷವಾಗಿ ನಮ್ಮ ಮೈಸೂರು ಸಿಲ್ಕ್, ಮೈಸೂರು ಜರಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಮುಂದುವರಿಯೋಣ ಅಂತ ಹೇಳ್ತಾ, ಇಲ್ಲಿ ಉಪಸ್ಥಿತರಿರುವಂಥದ್ದು ಸಿನಿಮಾ ಅವರೇ ಸುಮಾರು ಒಳ್ಳೆ ಆಸ್ತಿ ಇದೆ ನಮ್ಮ ಮೈಸೂರದು, ನಮ್ಮ ಕರ್ನಾಟಕದ್ದು. ಅದರ ರಕ್ಷಣೆಗಾಗಿ ಎಲ್ಲರೂ ನಿಂತಿರುವಂಥದ್ದು ನಿಜಕ್ಕೂ ಸಂತೋಷದ ಸಂಗತಿ. ಜೊತೆಗೆ ಇದು ಬರೀ ನಮ್ಮ ವಂಶದವರಂತಲ್ಲ, ಇದು ನಿಮ್ಮ ಆಸ್ತಿನೂ ಕೂಡ. ಇದು ಮೈಸೂರಿನ ಆಸ್ತಿ ಅಂದರೆ ಮೈಸೂರಿನ ಪ್ರತಿಯೊಂದು ನಿವಾಸಿಗಳ ಆಸ್ತಿ ಇದು. ಅದರ ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರಲ್ಲೂ ಇದೆ. ಸೊ ಆ ನಿಟ್ಟಿನಲ್ಲಿ ನಾವು ಮುಂದುವರಿಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಜೈ ಭಾರತ್ ಮಾತೆ, ಜೈ ಕುಮಾರ್ ಅವರು ಪ್ರಸ್ತಾಪವನ್ನು ಮಾಡಿದ್ರು. ಈ ಸಂಸ್ಥೆಯನ್ನ ಪ್ರಾರಂಭ ಮಾಡಿದ ಯಾರು? ಜೋಡಿ. ಮೈಸೂರು ಸ್ಯಾಂಡಲ್ ಸೋಪನ್ನು ಪ್ರಾರಂಭ ಮಾಡಿದ್ಯಾರು? ಮೈಸೂರು ಲ್ಯಾಂಪ್ಸ್ ಅನ್ನು ಪ್ರಾರಂಭ ಮಾಡಿದ್ಯಾರು? ಭದ್ರಾವತಿ ಉಕ್ಕಿನ ಕಾರ್ಖಾನೆಯನ್ನು ಪ್ರಾರಂಭ ಮಾಡಿದ್ಯಾರು? ಈ ಭಾಗದಲ್ಲಿ ಮೈಸೂರಿನಲ್ಲಿ ವಿಶ್ವವಿದ್ಯಾಲಯ ಕಟ್ಟಿ ನಮಗೆಲ್ಲ ಅಕ್ಷರ ಕೊಟ್ಟವ್ರು ಯಾರು?
ಮೈಸೂರಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದವ್ರು ಯಾರು? ಮಹಾರಾಜರು. ಅಣೆಕಟ್ಟನ್ನು ಕಟ್ಟಿ ನಮ್ಮ ಭೂಮಿಗೆ ನೀರು ಕೊಟ್ಟವ್ರು ಯಾರು? ಮಹಾರಾಜರು. ಇವತ್ತು ಅವ್ರು ಕಟ್ಟಿರುವಂತ ಒಂದು ಸಂಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವರ ವಂಶದ ಕುಡಿಯಾಗಿರುವಂತಹ ಯದುವೀರ್ ಮಹಾರಾಜರು ಬಂದಿದ್ರೆ ಅವರ ನೇತೃತ್ವದಲ್ಲಿ ನಾವೆಲ್ಲ ಹೋರಾಟ ಮಾಡೋಣ. ಡಿಫ್ಯಾಕ್ಟೋ ಚೀಫ್ ಮಿನಿಸ್ಟರ್ ತರ ಇಲ್ಲಿ ಏನ್ ಬಂದು ನನಗೆ ಮನಸೋಯಿಚ್ಚೆ ಜನರ ಅಭಿಪ್ರಾಯ ಕೇಳ. ನಾವು ಅಲ್ಟಿಮೇಟ್ಲಿ ನಾವ್ ಯಾರು? ನಮ್ಮನ್ನ ಆ ಸ್ಥಾನಕ್ಕೆ ಕೂರಿಸಿರೋರು ಯಾರು? ಜನ ಒಂದ್ಸರಿ ತೀರ್ಮಾನ ಮಾಡಿದ್ರೆ ಹೆಂಗ್ ತೆಗೆದು ಬಿಸಾಕ್ತಾರೆ ಅನ್ನೋದನ್ನ 2018ರಲ್ಲಿ ಚಾಮುಂಡೇಶ್ವರಿ ನಿಮಗೆ ತೋರಿಸಿದ್ದಾರೆ. ನಿಮಗೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ನಿಮ್ಮ ಮಗ ಈ ರೀತಿ ಬಂದುಬಿಟ್ಟು ಅಥವಾ ಅವ್ರನ್ನೆಲ್ಲ ಸುತ್ತ ಸೇರಿಸ್ಕೊಂಡ್ಬಿಟ್ಟು ಇಲ್ಲಿ ಕ್ರೀಡಾಂಗಣ ಮಾಡಕ್ಕೆ ಅಂದ್ಬಿಡ್ರಲ್ಲ, ಕ್ರೀಡಾಂಗಣ ಮಾಡ್ಲಿಕ್ಕೆ ನಾನು ನಿಮಗೆ ಹೇಳ್ತೀನಿ, ಒಬ್ಬರು ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಕೂಡ ಖರ್ಚಿಗೆ ಹಾಕಿದಾರಲ್ಲ. ಗೆಜೆಟ್ ನೋಟಿಫಿಕೇಶನ್ ಅಂತೇಳಿ 1968ರಲ್ಲಿ 70 ಸಂದರ್ಭದಲ್ಲಿ ಹಾಕಿದಾರಲ್ಲ. ಮೈಸೂರು ಒಂದರಲ್ಲೇ 440 ಹೆಕ್ಟೇರ್ಗಿಂತ ಜಾಸ್ತಿ ಕಡೆ ವಫಾಸ್ತಿ ಇದೆ. ಸುಳ್ಳದೆಲ್ಲ ಗೋಮಾಳಗಳನ್ನ ಅವುಗಳಿಗೂ ಕೂಡ ವಫಾಸ್ತಿ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹುಲ್ಲು ಮನೆಯನ್ನು ವಫಾಸ್ತಿ ಅಂತ ಮಾಡಿದ್ದಾರೆ. ಸರ್ ಹುಡುಕಿ ಸರ್, ಏನ್ ಬೇಡ ಅಂತ ಹೇಳ್ತಾರ? ಪಿರಿಯಾಪಟ್ಟಣದಲ್ಲಿ ಒಂದು ಕ್ರೀಡಾಂಗಣ ಬೇಕು ಅಂತಂದಾಗ ಪಿರಿಯಾಪಟ್ಟಣ ಸಿಟಿಯಿಂದ ಬೆಟ್ಟದಪುರದ ರೋಡಲ್ಲಿ ಮಾಡಿದ್ರು, 10 ಕಿಲೋಮೀಟರ್ ಆಚೆ ಮಾಡಿದ್ದಾರೆ. ಒಂದು ಕ್ರೀಡಾಂಗಣ ಬೇಕಾ? ಈ ಭಾಗಕ್ಕೆ ಒಂದು ಒಳ್ಳೆ ಕ್ರೀಡಾಂಗಣ ಬೇಕು ಅಂತ ಹೇಳಿದ್ರೆ ಊರಾಚೆ ಎಲ್ಲಿದೆ ಜಾಗ ಅದು ಹುಡುಕಿ. ಊರು ಮಧ್ಯದಲ್ಲಿರುವಂತ ಮಹಾರಾಜರು ಕಟ್ಟಿರುವಂತ ಸಂಸ್ಥೆ ಇದೆಯಲ್ಲ, ಅದೇ ಯಾಕೆ ಬೇಕು ಸರ್ ನಿಮಗೆ? ಆಮೇಲೆ ಈಗ ಎಲ್ಲಿ ಕಲ್ಲು ಹಾಕಿರೋದು ನೋಡಿ. ಏನ್ ಕ್ರಿಕೆಟ್ ಮ್ಯಾಚ್ ಗಲ್ಲಿ ಕ್ರಿಕೆಟ್ ಆಡಕ್ಕಾಗಲ್ಲ ರೀ ಇದರಲ್ಲಿ. ನೀವು ಎಲ್ಲಿ ಮಧ್ಯದಲ್ಲಿ ಪಿಚ್ನೆಲ್ಲ ರೆಡಿ ಮಾಡ್ತೀರಿ, ಎಲ್ಲಿಗೆ ಹೊಡಿತೀರಿ ನೀವು ಬಾಲನ್ನ? ಆಮೇಲೆ ಎಲ್ಲಾ ಜಾತಿ ಜನಾಂಗ ಧರ್ಮೀಯರು ಕೂಡ ಇಲ್ಲಿ ನೀವು ಕೆಲಸ ಸಿಕ್ಕಿದೆ. ನಾನು ಆ ಜಾತಿ ಈ ಜಾತಿ ಆ ಧರ್ಮ ಹೇಳಲ್ಲ, ಎಲ್ಲರಿಗೂ ಹಣ ಕೊಟ್ಟಿರುವಂತಹ ಸಂಸ್ಥೆ ಇದಾಗಿದೆ. ಇದಕ್ಕೆ ನೀವು ಕಿತ್ಕೊಳಕ್ ಬರ್ತಿರಲ್ಲ. ಅಲ್ಲ ಸಿದ್ದರಾಮಯ್ಯನವರು, ನಾನು ಕೇಳ್ತೀನಿ, ನೀವು ಹೊಸ ಕಂಪ್ನಿನೂ ಮಾಡಲಿಲ್ಲ, ಫ್ಯಾಕ್ಟ್ರಿನೂ ತರಲಿಲ್ಲ, ಏನೂ ತರಲಿಲ್ಲ. ಆ ತಮನ್ನಾ ಭಾಟಿಯ ಕೇಳಿದ್ರಲ್ವ? ತಮನ್ನಾ ಭಾಟಿಯನ್ನ ಬಿಳಿ ಚರ್ಮಕ್ಕೆ 5.5 ಕೋಟಿ ರೂಪಾಯಿ ಕೊಡ್ತೀರಿ ನೀವು. ಈಗ ರೂಪದರ್ಶಿಯಾಗಿ ಬಂದಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪಿಗೆ. ತಮನ್ನಾ ಭಾಟಿಯನ್ನ ತ್ವಚೆಗೆ 5.5 ಕೋಟಿ ಕೊಡ್ತೀರಿ. ಇಲ್ಲಿ ಇರೋ ತ್ವಚೆನ ಈ ಕಲ್ಲಿದ್ದಲ ಹೀಟ್ ಒಳಗಡೆ ಸುಟ್ಟು ಕರ್ಕಲು ಮಾಡ್ಕೊಂಡಿರುವಂತಹ ಮಹಿಳೆಯರ ಕೆಲಸನೇ ಕಿತ್ಕೊಳಕ್ ಹೋಗ್ತಿದ್ರ ಸರ್ ನೀವು? ನಾನು ಸಿದ್ದರಾಮಯ್ಯನಲ್ಲಿ ಕಾಯ್ತಾ ಇದ್ದೆ ಇವೆಲ್ಲ ಹೇಳ್ತಿರಲ್ಲ ಸರ್. ಪಾಪದವರು ನಿಂತರನೆ ಸರ್. ನಿಮ್ ತಂದೆ ಏನಾಗಿದ್ರು ಸರ್? ಒಬ್ಬ ಸಾಮಾನ್ಯ ಮನುಷ್ಯ ಆಗಿದ್ರಲ್ಲ ಸರ್. ಇವತ್ತು ನಿಮ್ಮ ತಂದೆ ನಿಮ್ಮನ್ನ ಕಷ್ಟಪಟ್ಟು ಬೆಳೆಸಿದ್ರಲ್ಲ, ಇಲ್ಲಿರುವಂತ ಮಹಿಳೆಯರು ಯಾರಿದ್ದಾರೆ ಅವ್ರ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡಬೇಕು ಅಂತ ನೀವು ಕಷ್ಟಪಟ್ಟು ದುಡಿತಾ ಇದ್ದಾರೆ. ಅವ್ರ ಮಕ್ಕಳ ಭವಿಷ್ಯನ ನಾವು ನೋಡ್ಬೇಕಲ್ವ? ನಾನು ಈ ಸಂದರ್ಭ ಸಿದ್ದರಾಮಯ್ಯನವರೇ ಜಾಸ್ತಿ ಹೇಳಕ್ ಹೋಗಲ್ಲ, ಆದ್ರೆ ನಿಮ್ಮನ್ನ ಜನ ಮೊನ್ನೆ ಎಲೆಕ್ಷನ್ ಕೂಡ 40,000ಕ್ಕಿಂತ ಹೆಚ್ಚು ಮತ ಕೊಟ್ಟು ನಿಮ್ಮನ್ನ ಗೆಲ್ಲಿಸಿದ್ದಾರೆ. ರಾಜ್ಯದಲ್ಲಿ ನೀವು ಮತ್ತೆ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಮೈಸೂರಿನ ಚಾಮುಂಡೇಶ್ವರಿ ಇದೆ ಯಾವ ರೀತಿ ನಿಮ್ಮನ್ನ ನೀವು ಮುಖ್ಯಮಂತ್ರಿಯಾಗಿ ಏನು ಕೆಲಸ ಮಾಡಿದ್ರೆ ನಿಮ್ಮನ್ನ ಯಾವ ರೀತಿ ನಿಮ್ಮನ್ನ 36,000 ಓಟಲ್ಲಿ ಸೋಲಿಸಿ ಕೊನೆಗೆ ಬದಾಮಿಯವರು ನಿಮ್ಮನ್ನ ರಕ್ಷಣೆ ಮಾಡಿದ್ರು, ಮತ್ತೆ ಅಲ್ಲೇ ನಿಂತಿದ್ರೆ ಸೋಲಿಸ್ತಾರೆ ಅಂತ ಗೊತ್ತಾಗಿ ನೀವು ವರುಣಾತ್ಮಕ ಬಂದ್ರೆ ನಿಮ್ ಮಗನಿಗೆ ಜಾಗ ಬಿಟ್ಕೊಟ್ಟಿದ್ರೆ, ನಿಮ್ ಮಗನಿಗೆ ರಾಜಕೀಯ ಭವಿಷ್ಯ ಬೇಕು ಅಂತ ಹೇಳಿ ಕ್ಷೇತ್ರ ಬಿಟ್ಕೊಂಡು ನೀವು ಚಾಮುಂಡೇಶ್ವರಿ ಸೋತ್ರಿ. ನೀವು ಸರ್ ಕಣ್ಣೂರ್ ಮಕ್ಕಳಿಗೆ ಭವಿಷ್ಯ ಬೇಡವಾ ಸರ್? ಇಲ್ಲಿರುವಂತ ಮಹಿಳೆಯರಿಗೆ ನೀವು ಓಟ್ ಹಾಕಿದ್ರಲ್ಲ ಅವ್ರಿಗೆ ಭವಿಷ್ಯ ಬೇಡವಾ? ಅವ್ರ ಕುಟುಂಬಕ್ಕೆ ಭವಿಷ್ಯ ಬೇಡವಾ? ಇದೇ ಜಾಗ ಕಿತ್ಕೊಳ್ಬೇಕ ನೀವು? ಇಲ್ಲಿ ಬಂದು ಎಲ್ಲ ವರ್ಕರ್ಸ್ ಯಾರಿದ್ದಾರೆ ಇವರೆಲ್ಲರೂ ಕೂಡ ಕಾರ್ಮಿಕರು ಎಲ್ಲ ಕೇಳಿದಾಗ, ಇಲ್ಲಿ ಏನೇನು ಥ್ರೆಡ್ ಮಾಡುವಂತ ಮಹಿಳೆಯರನ್ನ ಕೇಳಿದಾಗ, ಇಲ್ಲಿ ಎಲ್ಲಿ ಲಾರಿ ಬಂದು ಕಲ್ಲಿದ್ದು ತಗೊಂಡ್ಬಂದು ಲಾರಿ ಬಂದು ಟರ್ನ್ ಮಾಡಕ್ ಜಾಗಿಲ್ಲ, ಲಾರಿನಲ್ಲಿ ಅಲ್ಲೇನು ಕಲ್ಲಿದ್ದನ್ನ ಡಂಪ್ ಮಾಡಿದ್ರೆ ಅಲ್ಲಿ ಸ್ಟಾಕ್ ಯಾರ್ಡ್ ಇದೆ, ಆ ಸ್ಟಾಕ್ ಯಾರ್ಡ್ ಕೂಡ ಗುರುತು ಮಾಡಿದ್ರಿ. ನಾನು ಇವತ್ತೆಲ್ಲ ಮಾಧ್ಯಮಗಳ ಸಮ್ಮುಖದಲ್ಲಿ ಹೇಳಿ ಬಯಸ್ತೀನಿ, ಸಿದ್ದರಾಮಯ್ಯನವರೇ, ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ವಿಜೇಂದ್ರ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಹಾಗೆ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಮಾತಾಡಿದ್ದಾರೆ. ನಮ್ಮೆಲ್ಲ ಸ್ಥಳೀಯ ನಾಯಕರುಗಳಿದ್ದಾರೆ, ಎಲ್ಲ ಪಕ್ಷದವ್ರನ್ನು ಕರಿತೀನಿ. ನಮ್ಮ ಪಕ್ಷ ಇದು ಬಿಜೆಪಿ JDS ಕಾಂಗ್ರೆಸ್ ಆಗೋದು ಬೇಡ, ಎಲ್ಲಾ ಪಕ್ಷದವರು ಕೂಡ ಇಲ್ಲಿರೋರು ಯಾರು ಕೂಡ ಇವ್ರೇನು ನಾನೇನು ಇರೋದ್ರ ಓಟ್ ಕೇಳಕ್ ಬರಲ್ಲ. ಇವ್ರ್ಯಾರು ನನಗೆ ಓಟ್ ಹಾಕಿದಾರೆ ಅನ್ನೋ ಕಾರಣಕ್ಕೋಸ್ಕರ ನಾವು ಬಂದಿರೋದಲ್ಲ. ಮೈಸೂರು ಮಹಾರಾಜರು ಇಷ್ಟು ಜನಾನುರಾಗಿಗಳಾಗಿದ್ದಂತ ಇಷ್ಟೆಲ್ಲ ಒಳ್ಳೊಳ್ಳೆ ಕಂಪನಿಗಳು ಮಾಡಿರೋ ಇವತ್ತು ಮೈಸೂರು ಸಿಲ್ಕ್ಸ್ ನ ಜಾಗತಿಕ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ವಾತಾವರಣದಲ್ಲಿ ನಾವಿರುವಂತ ಸಂದರ್ಭದಲ್ಲಿ ಅದಕ್ಕೆ ಆ ಸೀರೆ ನೇಯ್ಬೇಕಾದ್ರೆ ಬೇಕಾದಂತ ನೂಲನ್ನು ತಯಾರು ಮಾಡೋರು ಬದುಕಲು ಕಿತ್ಕೊಳಕ್ ಹೋಗ್ತಿದಿರಲ್ಲ, ಇದು ತಪ್ಪು. ಇದಕ್ಕೆ ನಾವು ಬಿಡಲ್ಲ ಅಂತ ಕಡಾಖಂಡಿತವಾಗಿ ಹೇಳಲಿಕ್ಕೆ ಬಂದಿದ್ದೀವಿ. ನಾನು
ಇನ್ನೊಂದ್ಸರಿ ಅವನು ಯಾವನ ಅಧಿಕಾರಿ ಯೋಜನಾ ಮತ್ತು ಕ್ರೀಡಾ ಇಲಾಖೆ ಅಧಿಕಾರಿ ಒಳಗಡೆ ಬಂದು ಪೊಲೀಸರು ಕರ್ಕೊಂಡ್ಬಂದು ಕಲ್ಲಾಡಕ್ ಬಂದ್ರು ಅಂತ ತಿಳ್ಕೊಳ್ಳಿ, ತಿರುಗಿ ನಿಂತ್ಕೊಳ್ಳಿ. ನಾನೇನ್ ಮೈಸೂರಿದ್ದಲ್ಲಿ ಬರ್ಲಿಕ್ಕೆ ಅರ್ಧ ಮುಕ್ಕಾಲು ಗಂಟೆ ಸಾಕು. ನಮ್ಮ ಲೀಡರ್ಸ್ ಇಲ್ಲಿದ್ದಾರೆ, ನಮ್ಮ ಅರ್ಜುನ್ గారు ಕಾಲ್ ಮಾಡಿ, ರೇವಣ್ಣ ಅವ್ರಿಗೆ ಕಾಲ್ ಮಾಡಿ, ಎಲ್ಲ ಲೀಡರ್ಸ್ ಕಾಲ್ ಮಾಡಿ, ಮೈಸೂರಿಂದ ನಾವು ಒಂದು ದಂಡು ಕಟ್ಕೊಂಡು ಇಲ್ಲಿ ಬರ್ತೀವಿ. ಬಂದಿಲ್ಲ, ಇಲ್ಲಿ ಪ್ರಚಾರಕ್ಕೋಸ್ಕರ ಬಂದಿಲ್ಲ. ಮೈಸೂರಿನ ಮೀಡಿಯಾದವ್ರು ಕರ್ಕೊಂಡು ಪ್ರಚಾರ ಬೇಕು ಅಂತ ಮಾತಾಡ್ಬೋದು. ಆದ್ರೆ ನಿಮ್ ಬದುಕು ನಮ್ಮ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರನ್ನ ಇಡೀ ಮೈಸೂರು ಸಂಸ್ಥಾನವನ್ನು ಬೆಳೆದರು. ನಮ್ಮ ಪಾಲಿಗೆ ದೇವರವರು, ನಮ್ಮ ದೇವರು ಮಾಡಿರುವಂತ ಸಂಸ್ಥೆ ಇದು, ಅವ್ರು ಕಟ್ಟಿರುವಂತ ಸಂಸ್ಥೆ ಇದು. ಇದೇ ಮೈಸೂರು ಏರ್ಪೋರ್ಟ್ ಅನ್ನ ಟಿಪ್ಪು ಹೆಸರಿಡ್ಲಿಕ್ಕೆ ಅಂತ ಹೋದಂತ ಸಂದರ್ಭದಲ್ಲಿ ನಾನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರಿಡಬೇಕು ಅಂತ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದೆ. ನಾವು ಯಾರು ವಿರೋಧಿಗಳಲ್ಲ, ಆದ್ರೆ ಈ ಊರನ್ನ ಬೆಳಗ್ದವ್ರು ಯಾರು? ಈ ಊರಿನಲ್ಲಿ ಕೆರೆ ಕಟ್ಟಿದವ್ರು ಯಾರು? ಅಣೆಕಟ್ಟು ಕಟ್ಟಿದವ್ರು ಯಾರು? ಈ ಊರಿನಲ್ಲಿ ವಿಶ್ವವಿದ್ಯಾಲಯ ಮಾಡಿದವ್ರು ಯಾರು? ಈ ಊರಿನಲ್ಲಿ ಫ್ಯಾಕ್ಟರಿ ತಂದವ್ರು ಯಾರು? ಅದು ನಮ್ಮ ಮೈಸೂರು ಮಹಾರಾಜರು ಜನಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡಿದ್ರು. ಅದಕ್ಕೋಸ್ಕರ ಇವತ್ತು ಅವ್ನು ಗೌಡ ಇರ್ಲಿ, ಅವ್ನು ಲಿಂಗಾಯತ್ ಇರ್ಲಿ, ಅವ್ನು SC ಇರ್ಲಿ, ಅವ್ನು ST ಇರ್ಲಿ, ಅವ್ನು ಕುರುಬ ಇರ್ಲಿ, ಯಾವ ಜಾತಿ ಇರ್ಲಿ, ಮೈಸೂರು ಮಹಾರಾಜರು ನಮ್ಮ ದೇವರು ಅಂತಾರೆ. ಈ ಫ್ಯಾಕ್ಟ್ರಿನ ಉಳಿಸ್ಕೊಳ್ಬೇಕು. ಇದನ್ನ ಉಳಿಸ್ಕೊಳ್ಳೋದು ಮಾತ್ರ ಅಲ್ಲ, 2 ವರ್ಷದ ನಂತರ ಈ ವಾತಾವರಣ ಬದಲಾಗಬೇಕು. ಜಾಗ ಉಳಿಸೋದು ಮಾತ್ರ ಅಲ್ಲ, ಜಾಗ ಉಳಿಸೋದಕ್ಕೆ ಮಾತ್ರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಕ್ಕೆ ಬಂದಿದ್ದೀರಿ ಅಂತ ತಿಳ್ಕೊಳ್ಬೇಡಿ. 2 ವರ್ಷದ ನಂತರ ವಾತಾವರಣ ಸಂಪೂರ್ಣವಾಗಿ ಬದಲಾಗಿ ಒಂದು ಕಾರ್ಪೊರೇಟ್ ಆಫೀಸ್ ಆಗ್ಬೇಕಿದೆ. ಖಾಸಗಿ ಕಂಪನಿಗಳು ಯಾವ ರೀತಿ ಒಂದು ಸೆಟಪ್ ನ ಮಾಡಿರ್ತಾರೆ, ಇಲ್ಲಿ ಒಂದು ವಾತಾವರಣ ಸೃಷ್ಟಿ ಮಾಡಿರ್ತಾರೆ, ಆ ವಾತಾವರಣ ಇಲ್ಲಿ ಸೃಷ್ಟಿಯಾಗಬೇಕು. ಅದಕ್ಕೋಸ್ಕರ ದೀರ್ಘಕಾಲಿಕವಾದ ಯೋಚನೆ ಇಟ್ಕೊಂಡು ಇಲ್ಲಿ ಬಂದಿದ್ದೀನಿ. ನಮ್ಮ ತೋಟದಪ್ಪ ಬಸಪ್ಪ ಅವರು ಕೂಡ ಬಂದರು. ನೋಡು, ನನಗೆ ಆ ದೊಡ್ಡ ಮರದಿಂದ ಸ್ವಲ್ಪ ಜಾಗ ಬರೋದು ಬಿಟ್ಟರು ನನಗೆ ಯಾವುದು ಬರ್ತಾ ಇರಲಿಲ್ಲ. ಆದ್ರೆ ಆವತ್ತು ಅದಕ್ಕೆ ಆಸ್ಫಾಲ್ಟಿಂಗ್ ಮಾಡಬೇಕು, ಅದು ಟಾರ್ ಹಾಕ್ಸ್ಬೇಕು ಅಂತ ಹೇಳಿ ಫೈಲ್ ತಗೊಂಡೋಗಿ ನಿತಿನ್ ಗಡ್ಕರಿ ಅವ್ರ ಹತ್ರ ಕೂತ್ಕೊಂಡ್ಬಿಟ್ಟು ಅದು 100 ಚಿಲ್ಲರೆ ಕೋಟಿದ ಪ್ರಾಜೆಕ್ಟ್ ಅನ್ನು ತಗೊಂಡ್ಬಂದು ಇವತ್ತು ಎಲ್ಲ ಕಡೆಗೂ ಡಾಂಬರೀಕರಣ ಆಯಿತು. ನಮ್ಮ ಕ್ಷೇತ್ರ ಅಂತ ನೋಡಲ್ಲ, ಊರಿಗೆ ಒಳ್ಳೇದಾಗಬೇಕು, ನಮ್ಮ ಮೈಸೂರು ನಾವೆಲ್ಲ ಒಟ್ಟಿಗೆ ಇರಬೇಕು. ಚಾಮರಾಜನಗರ ಸೇರಿದಂತೆ ಅವಿಭಜಿತ ಮೈಸೂರು ಏನಿದೆಯಲ್ಲ ಅದು ಉದ್ಧಾರ ಆಗಬೇಕು, ಅದರ ಅಭಿವೃದ್ಧಿ ಆಗಬೇಕು ಅಂತ ಯೋಚನೆಯಲ್ಲಿ ಇಟ್ಕೊಂಡಿದ್ದೀವಿ. ಯಾರೇ ಯಾವ ಪಾರ್ಟಿಯವರಾಗಲಿ ಕೈ ಜೋಡಿಸಿ ನಾವೆಲ್ಲರೂ ಕೆಲಸ ಮಾಡೋಣ ಮೈಸೂರಿನ ಅಭಿವೃದ್ಧಿ ದೃಷ್ಟಿಲಿ ಅಂತ ಹೇಳ್ತಾ, ಈ ವಿಚಾರ ನಾನು ಧರ್ಮೇಂದ್ರ ಅವರ ವಿಡಿಯೋನು ಕೂಡ ನೋಡಿದೆ. ಅವರು ಕೂಡ ಮೈಸೂರಿನ ಬಗ್ಗೆ ಬಹಳ ಪ್ರೀತಿ ಇಟ್ಕೊಂಡು, ಮಹಾರಾಜರ ಕುಟುಂಬದ ಬಗ್ಗೆ ಇಟ್ಕೊಂಡು ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. ನಮ್ಮ ಅರ್ಜುನ್ ಹೇಳಿದ್ರು, ರೇವಣ್ಣ ಅವರು ಹೇಳಿದ್ರು, ನಮ್ಮ ದಿನೇಶ್ ಗೌಡರು ಹೇಳಿದ್ರು, ಇದೆಲ್ಲ ಒಂದು ಹೋರಾಟ ನಡೀತಿದೆ ಹೋಗೋಣ ಅಂತ ಹೇಳಿ ನಾನು ಅದಕ್ಕೋಸ್ಕರ ಬಂದಿದ್ದೆ. ನೇರವಾಗಿ ಒಂದು 2-3 ವಿಚಾರಗಳಷ್ಟೇ. ಕ್ರೀಡಾಂಗಣ ಬೇಕಾ ಬೇಡವಾ ಅಂತ ಹೇಳಿದ್ರೆ ನಾನೇ ಫಸ್ಟ್ ಹೇಳ್ತೀನಿ ಬೇಕು. ಯಾಕೆಂತಂದ್ರೆ ಮೈಸೂರಿನಲ್ಲಿ ಒಂದು ನಮ್ಮ ಹತ್ರ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿ ನಡೆಸುವಂತ ಒಂದು ಕ್ರೀಡಾಂಗಣ ಬೇಕು ಅಂತ ಹೇಳಿ ಹೋರಾಟ ಮಾಡಿ ಅದಕ್ಕೆ ಸಾತಗಳ್ಳಿ ಹತ್ರ 19.5 ಎಕರೆ ಜಾಗ ಇತ್ತು. 19.5 ಎಕರೆ ಜಾಗದಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ ಮಾಡಬೇಕು ಅಂದ್ರೆ ಒಂದು ಸ್ಟೇಡಿಯಂಗೆ ಬರೀ ಗ್ರೌಂಡ್ ಅನ್ನು ಮಾಡಲಿಕ್ಕೆ ಕನಿಷ್ಠ 6 ಎಕರೆ ಕ್ಲಿಯರ್ ಲ್ಯಾಂಡ್ ಬೇಕು. ಸ್ಟ್ಯಾಂಡ್ ಅನ್ನು ಮಾಡಬೇಕು ಅಂತಂದ್ರೆ 5 ಎಕರೆ ಬೇಕು. 11 ಎಕರೆ ಒಂದು ರೌಂಡ್ ಶೇಪ್ ಅಲ್ಲಿ ನಮಗೆ ಜಾಗ ಬೇಕೇ ಬೇಕು. ಆ 19 ಎಕರೆ ಜಾಗದಲ್ಲಿ 19.5 ಎಕರೆ ಜಾಗದಲ್ಲಿ ಮಧ್ಯದಲ್ಲಿ ಒಂದು ನಿರ್ಜೀವವಾದಂತ ಕೆರೆ ಇತ್ತು. NGT ನಾರ್ಮ್ಸ್ ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಗೊತ್ತಾಯ್ತು. ಹಾಗಾಗಿ ಉಯ್ಲಾಡು ಹತ್ರ 26 ಎಕರೆ ಜಾಗವನ್ನು ಹುಡುಕಿ ಅದನ್ನ ಕ್ಯಾಬಿನೆಟ್ ವರ್ಗೂ ಕೂಡ ಅದನ್ನ ಒಂದು ತಹಸೀಲ್ದಾರ ಹಂತದಿಂದ ಮೇಲ್ಗಡೆವರೆಗೂ ತಗೊಂಡೋದು ನಾನು. ಅಲ್ಲಿಗೆ 26 ಎಕರೆ ಜಾಗ ಕೊಡಿಸಿದ್ರು ನಾನು. ಇವತ್ತು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿಯ 100 ಕೋಟಿಗಿಂತ ಹೆಚ್ಚು ವೆಚ್ಚದ ಒಂದು ಸ್ಟೇಡಿಯಂ ಅಲ್ಲಿ ಬರಲಿಕ್ಕೆ ಇವತ್ತು ಕಾರಣವಾಗಿದೆ. ನಾನು ಯಾವತ್ತೂ ಕೂಡ ಕ್ರೀಡೆ ಪರವಾಗಿದೆ. ಆದ್ರೆ ಕ್ರೀಡೆ ಒಂದು ಕ್ರೀಡಾಂಗಣ ಮಾಡಬೇಕು ಅಂತ ಹೇಳಿದ್ರೆ ಜಾಗ ಯಾವ್ದಾದ್ರು ಇನ್ನೊಂದು ಸಂಸ್ಥೆಗೆ ಸೇರಿದ್ದು 100 ಜನಕ್ಕೆ ಅನ್ನ ಕೊಡ್ತಾ ಇರುವಂತ ಸಂಸ್ಥೆದಲ್ಲಿ ಕಿತ್ಕೊಳ್ಬೇಕು ಅಂತ ಇರ್ತಲ್ಲ, ಆ ಮನಸ್ಥಿತಿ ವಿರುದ್ಧ. ಅದಕ್ಕೋಸ್ಕರ ಇವತ್ತಿನ ಬಂದಿದ್ದು ನಾನು KSIC ಸೀರದ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಹೇಳ್ತೇನೆ, ವೈಯಕ್ತಿಕವಾಗಿ ನನಗೂ ಕೂಡ ಅನುಭವ ಇದೆ. ಬೆಳಗ್ಗೆ ಒಂದು ಸೀರೆ ತಗೊಳ್ಬೇಕು ಅಂದ್ರೆ 5 ಗಂಟೆಯಿಂದ ಕ್ಯೂ ನಿಂತಿರ್ತಾರೆ ಮೈಸೂರಲ್ಲಿ. ಟೋಕನ್ ಕೊಡ್ತಾರೆ. ಆ ಟೋಕನ್ ತಗೊಂಡು ಒಳಗಡೆ ಹೋಗೋ ದಿನಕ್ಕೆ ಎಷ್ಟು ಸೀರೆ ಬರುತ್ತೆ? 100 ಸೀರೆ. ಮೈಸೂರದ್ದು ಆ ಫ್ಯಾಕ್ಟ್ರಿ 100 ಸೀರೆ.
ಅವ್ರಿಗೆ ನೀವೇನು ಒಂದು ದಿನಕ್ಕೆ ಏನು ಒಂದು 200 ಚಿಲ್ಲರೆ ಒಟ್ಟು ನೀವು ಸೀರೆನ ರೈತೀರಿ. ಅದರಲ್ಲಿ ಬೇರೆ ಬೇರೆ ನಿಮ್ಮ ಸರ್ಕಾರಿ ಔಟ್ಲೆಟ್ಗಳು ಏನಿದ್ದಾವೆ, ಬೆಂಗಳೂರಿನಲ್ಲಿ ಪವಿತ್ರ ಪ್ಯಾರಡೈಸ್ ಹತ್ರ ಒಂದಿದೆ, ಬೇರೆ ಬೇರೆ ಕಡೆಗೆಲ್ಲರೂ ಕೂಡ ಡಿವೈಡ್ ಮಾಡಿ ಸ್ವಲ್ಪ ಕಳಿಸ್ತಾರೆ. ಆದರೆ ಮೈಸೂರು ಸಿಲ್ಕ್ಸ್ಗೆ ಇವತ್ತು ಇದ್ದಕ್ಕಿದ್ದಾಗೆ ಯಾಕೆ ಡಿಮಾಂಡ್ ಬಂದಿದೆ ಅಂತ ಹೇಳಿದ್ರೆ, ಮೊದಲು ಒಂದು ಮುಹೂರ್ತಕ್ಕೆ ಕಾಂಜೀವರಂ ಅದು ಇದು ಬೇರೆ ಬೇರೆ ಸೀರೆಗಳನ್ನ ಉಡೋದು. ಆದ್ರೆ ಇವತ್ತಿನ ಟ್ರೆಂಡ್ ಆಗಿದೆ ಮೈಸೂರು ಸಿಲ್ಕ್ ಸ್ಯಾರೀಸ್. ಸಿಲ್ಕ್ ಇದೆಯಲ್ಲ, ಮೈಸೂರು ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಏನಿದೆಯಲ್ಲ, ಇದು ಇವತ್ತು ಟ್ರೆಂಡ್ ಆಗಿದೆ. ಇವತ್ತು ಮುಹೂರ್ತಕ್ಕೆ ನಾನೀಗ ಒಂದು 2 ವಾರದಿಂದಲೂ ಕೂಡ ಬೆಂಗಳೂರಿಂದ ಬಂದಿದ್ರು. ನಾನು ಅವರಿಗೆ ಹೇಳಿ ಎಲ್ಲ ಕಳಿಸ್ದೆ, ಕೊನೆಗೆ ಕ್ಯೂನಲ್ಲಿ ಬೇಗ ನಿಲ್ಲಿಸಿ ಅವ್ರಿಗೊಂದು ಟೋಕನ್ ತೆಗೆಸಿ ಅವ್ರಿಗೂ ವ್ಯವಸ್ಥೆ ಮಾಡಿಕೊಟ್ಟೆ. ಇವತ್ತು ಯಾಕಾಗಿ ಅಂತಂದ್ರೆ ಮೈಸೂರು ಸಿಲ್ಕ್ಸ್ ಸಾಫ್ಟ್ ಇದೆ, ಇದು ಬೇರೆ ಸೀರೆ ತರಲ್ಲ. ಬೇರೆ ಸೀರೆಗಳಲ್ಲಿ ಸ್ವಲ್ಪ ಸ್ಟಾರ್ಚ್ ಹಾಕಿ ಸ್ವಲ್ಪ ರಟ್ ತರ ಇರುತ್ತೆ. ಆದ್ರೆ ಮೈಸೂರು ಸಿಲ್ಕ್ಸ್ ಅದು ಸಾಫ್ಟ್. ಆ ಥ್ರೆಡ್ ಏನಿದೆಯಲ್ಲ, ಥ್ರೆಡ್ ಅಲ್ಲಿ ಸ್ವಲ್ಪ ಸಿಗ್ಗು ಬರುತ್ತೆ ಅದರಲ್ಲಿ, ಅದರದ್ದು ಸ್ಪೆಷಾಲಿಟಿನೇ ಅದು. ಅದ್ರ ಜೊತೆಗೆ ಜರಿ ಏನ್ ಬರ್ತದೆ ಅದು ಚಿನ್ನದ್ದು ಮತ್ತೆ ಬೆಳ್ಳಿದು ಜರಿ ಹಾಕ್ತಾರೆ. ಈಗ ನೀವು 4-5 ವರ್ಷದ ಹಿಂದೆ ಹೋಗಿ ಮೈಸೂರು ಸಿಲ್ಕ್ಸ್ಗೆ ಡಿಮಾಂಡ್ ಈ ತರ ಕಾಣಿಸ್ತಿರ್ಲಿಲ್ಲ. ಇವತ್ತು ಮುಹೂರ್ತಕ್ಕೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಅನ್ನ ಉಳಿಸ್ತಾ ಇರೋದ್ರಿಂದಾಗಿ ಇವತ್ತು ಡಿಮಾಂಡ್ ಯಾವ ಲೆವೆಲ್ಗೆ ಹೋಗಿದೆ ಅಂದ್ರೆ, ನಮಗೆ ಪ್ರೊಡಕ್ಷನ್ ಒಂದ್ ದಿನಕ್ಕೆ 1000 ಸೀರೆನ ಪ್ರೊಡಕ್ಷನ್ ಮಾಡಿದ್ರು ಕೂಡ ನಮ್ಮ ಹತ್ರ ಡಿಮಾಂಡ್ ಇದೆ. ನಮ್ಮ ಹತ್ರ ನಮ್ಮ ಯೋಗ್ಯತೆಗೆ 200 ಸೀರೆನ ನಾವು ಸರಿ ಮಾಡ್ತೀವಿ. ಯಾಕಂದ್ರೆ ನಾವು ವ್ಯವಸ್ಥೆನ ಸರಿ ಮಾಡಿಲ್ಲ, ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಿಲ್ಲ. ಮತ್ತು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು 1912ರಲ್ಲಿ ಯಾಕಾಗಿ ಒಂದು KSIC ನ ಪ್ರಾರಂಭ ಮಾಡಿದ್ರು, ಯಾಕಾಗಿ ಮೈಸೂರು ಸ್ಯಾಂಡಲ್ಸ್ ನ ಪ್ರಾರಂಭ ಮಾಡಿದ್ರು, ಯಾಕಾಗಿ ಮೈಸೂರು ಲ್ಯಾಂಪ್ಸ್ ನ ಪ್ರಾರಂಭ ಮಾಡಿದ್ರು, ಯಾಕಾಗಿ ಭದ್ರಾವತಿನಲ್ಲಿ ಹೋಗ್ಬಿಟ್ಟು BISL ಅನ್ನ ಮಾಡಿದ್ರು, ಯಾಕಾಗಿ ಇಷ್ಟೆಲ್ಲ ಬಂದು ಫ್ಯಾಕ್ಟರಿಗಳನ್ನ ಇವನ್ನೆಲ್ಲ ಮಾಡಿದ್ರು ಅಂತಂದ್ರೆ ಸಾಮಾನ್ಯ ಜನಕ್ಕೆ ಉದ್ಯೋಗ ಕೊಡಬೇಕು ಅಂತ ಮಾಡಿದಂಥವ್ರು. ಇಡೀ ಜಗತ್ತಿಗೆ, ಇಡೀ ಭಾರತಕ್ಕೆ ಮಾದರಿ ಆಗುವ ರೀತಿಯಲ್ಲಿ ರಿಸರ್ವೇಶನ್ ಪಾಲಿಸಿ ತಗೊಂಡ್ಬಂದರು ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾಡಿಗೆ ಒಳ್ಳೇದಾಗಬೇಕು, ದೀನ ದಲಿತರನ್ನ ಅವ್ರ ಸೇವೆ ಆಗಬೇಕು, ಅವ್ರದ್ದು ಅಪ್ಲಿಫ್ಟ್ಮೆಂಟ್ ಆಗಬೇಕು, ಅವ್ರದ್ದು ಸಶಕ್ತೀಕರಣ ಆಗಬೇಕು ಅಂತ ಇಷ್ಟೆಲ್ಲ ಯೋಚನೆ ಮಾಡಿದ್ವಿ. ನಾನು ಮಾನ್ಯ ಸಿದ್ದರಾಮಯ್ಯನವರೇ ನಿಮಗೆ ನೇರವಾಗಿ ಹೇಳ್ತೀನಿ, 1980ರಲ್ಲಿ ಫಸ್ಟ್ ಎಲೆಕ್ಷನ್ ನಿಂತಿದ್ರಿ, ನೀವು ಸೋತ್ರಿ. 83ರಲ್ಲಿ ಫಸ್ಟ್ ಟೈಮ್ MLA ಆದ್ರಿ. 85ರಲ್ಲಿ ನೀವು ಮಂತ್ರಿ ಆದ್ರಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ 83ರಿಂದ 2026ವರೆಗೂ ಕೂಡ ನೀವು ಸತತವಾಗಿ ಅಧಿಕಾರವನ್ನು ಅನುಭವಿಸ್ತಾನೆ ಇದ್ರಿ. ಒಂದು ಮಂತ್ರಿಯಾಗಿ, ಶಾಸಕರಾಗಿ, ಇಲ್ಲ ವಿರೋಧ ಪಕ್ಷದ ನಾಯಕರಾಗಿ, ಉಪಮುಖ್ಯಮಂತ್ರಿಗಳಾಗಿ, ಮುಖ್ಯಮಂತ್ರಿಯಾಗಿ, ಮತ್ತೆ ಮುಖ್ಯಮಂತ್ರಿಯಾಗಿ ನೀವು ಅಧಿಕಾರ, ನಿಮಗೆ ಅದೇನೋ ನಿಮ್ಮ ಹಣನ ಬರ್ಸ್ಕೊಂಡಿದ್ರಿ ಅಂತ ಅನ್ಸುತ್ತೆ. ಅಧಿಕಾರ ಮಾತ್ರ ನಿಮಗೆ ಸತತವಾಗಿ ಸಿಗ್ತಾನೆ ಇದೆ. ಆದ್ರೆ ನಿಮ್ಮ ಈ ಒಂದು 45-46 ವರ್ಷಗಳ ರಾಜಕೀಯ ಅಧಿಕಾರದಲ್ಲಿ ಮೈಸೂರಿಗೆ ಒಂದಾರು ಫ್ಯಾಕ್ಟ್ರಿ ತಂದ್ರೆ ಸರ್, ಮೈಸೂರಲ್ಲಿ ಏನಾದ್ರು ಕೆಲಸ ಸೃಷ್ಟಿ, ಉದ್ಯೋಗ ಸೃಷ್ಟಿ ಮಾಡೋ ಕೆಲಸ ಮಾಡಿದ್ರ? ಮೈಸೂರಿನಲ್ಲಿ ನೀವು ಫಸ್ಟ್ ಟರ್ಮಲ್ಲಿ ಇರ್ಬೇಕಾದ್ರೆ ಫಾಲ್ಕನ್ ಟೈರ್ಸ್ ಮುಚ್ಚೋಗೋ ಸ್ಥಿತಿ ಬಂತು. ಆ ಶಶಿ ರುಯ್ಯ ಎಲ್ಲರೂ ಮೋಸ ಮಾಡಿದ. ನೀವು ಕರೆದು ಮಾತಾಡಿ ಅವನು ಬಗ್ಸಿದ್ರ? ನೀವು ಇವತ್ತು ಫಾಲ್ಕನ್ ಟೈರ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ 2000ಕ್ಕಿಂತ ಹೆಚ್ಚು ಎಂಪ್ಲಾಯೀಸು ಬೀದಿ ಪಾಲಾದ್ರು. ಮೈಸೂರು ಮಹಾರಾಜರ ಕಾಲದಲ್ಲಿ ಪ್ರಾರಂಭವಾದಂತಹ ಕಾರ್ಖಾನೆ ಇವತ್ತು ಅದನ್ನು ಕೂಡ ಇವತ್ತು ಅದರ ಕುತ್ತಿಗೆ ಹೆಚ್ಚಾಗಿ ನೀವು ಹೊರಟಿದ್ರಿ ಸರ್. ನೀವಂತೂ ಒಂದು ಕಾರ್ಖಾನೆನೂ ತರಲಿಲ್ಲ, ಒಬ್ಬರಿಗೆ ಉದ್ಯೋಗನೂ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರ 5 kg ಅಕ್ಕಿ ಕೊಟ್ರೆ ನೀವು 5 kg ಸೇರಿಸ್ಕೊಡ್ತೀನಿ, 10 kg ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ರಾಜಕಾರಣ ಮಾಡಿದ್ರೆ ಹೊರತು ಬೇರೆ ಮಾಡಿಲ್ಲ ಸರ್. ನಾನು ನಿಮ್ಮನ್ನು ನೇರವಾಗಿ ಇವತ್ತು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನಿಮ್ ಕ್ಷೇತ್ರ ಇದು, ಸ್ವಕ್ಷೇತ್ರ ಇದು.